ಪರಂಪರೆಗೆ ದ್ರೋಹ ಬಗ್ದಿದ್ದಾರೆ ನೇಪಾಳ ದಂಪತಿ. ಮಾಲೀಕರ ಮನೆಗೆ ಕನ್ನ ಹಾಕಲಾಗಿದೆ ಸೆಕ್ಯೂರಿಟಿ ಗಾರ್ಡ್ನಿಂದ. ಮಾಲೀಕನ ಮನೆಗೆ ಕನ್ನ ಹಾಕಿ ಮಾಲೀಕನ ಮನೆಯಲ್ಲಿದ್ದಂತಹ 2 ಕೆಜಿ ಚಿನ್ನ, 10 ಲಕ್ಷ ಹಣ, ಲೈಸೆನ್ಸ್ ಗನ್ ಅನ್ನ ಕದ್ದು ಈ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಉದ್ಯಮಿ ರಮೇಶ್ ಬಾಬು ಮನೆಯಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಬೆಂಗಳೂರಿನ HAL ಶಾಸ್ತ್ರಿ ನಗರದಲ್ಲಿ ರಮೇಶ್ ಅವರ ಕುಟುಂಬ ವಾಸ ಇತ್ತು. ಕುಟುಂಬಸ್ಥರ ಜೊತೆಯಲ್ಲಿ ತಿರುಪತಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮನೆಯ ಸೆಕ್ಯೂರಿಟಿಯ ಕಳ್ಳತನ ಮಾಡಿದ್ದಾರೆ. ಮನೆ ಕಾವಲಿಗೆ ಇದ್ದಂತಹ ರಾಜ್ ಹಾಗೂ ದೀಪಾ ದಂಪತಿ ಈ ರೀತಿ ಕಳ್ಳತನ ಮಾಡಿರೋದು. ಸೆಕ್ಯೂರಿಟಿ ಕೆಲಸಕ್ಕೆ ನೇಪಾಳ ದಂಪತಿಯನ್ನ ನೇಮಿಸಲಾಗಿತ್ತು. ನಂಬಿಕೆ ಗಳಿಸಿದ್ದಂತಹ ಈ ಖತರ್ನಾಕ್ ದಂಪತಿ ಉಂಡ ಮನೆಗೆ ಈ ರೀತಿ ಕನ್ನ ಹಾಕಿದ್ದಾರೆ. ಮನೆ ಮಾಲೀಕರು ಕುಟುಂಬ ಸಮೇತರಾಗಿ ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಮನೆಯಲ್ಲಿದ್ದಂತಹ 2 ಕೆಜಿ ಚಿನ್ನ, 10 ಲಕ್ಷ ಹಣ, ಲೈಸೆನ್ಸ್ ಗನ್ ಅನ್ನು ಸಹ ಬಿಟ್ಟಿಲ್ಲ, ಅದನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಳ್ಳತನ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸ್ತ್ರಿ ನಗರದಲ್ಲಿ ಬಿಜೆಪಿಯ HAL ವಾರ್ಡ್ನ ಕಾರ್ಪೊರೇಟರ್ ಆಸ್ಪಿರೆಂಟ್ ಆಗಿರ್ತಕ್ಕಂಥ ರಮೇಶ್ ಅವರ ಮನೆಯಲ್ಲಿ ಕಳ್ಳತನ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಲ್ಲ ಕಳ್ಳತನ ಆಗಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು. ಇದು ರಮೇಶ್ ಬಾಬು ಅವರ HAL ಬಳಿ ಇರ್ತಕ್ಕಂಥ ಶಾಸ್ತ್ರಿ ನಗರದ 5ನೇ ಮುಖ್ಯ ರಸ್ತೆಯ ಬಳಿ ಇರ್ತಕ್ಕಂಥ ಮನೆ. ಇದೇ ಮನೆಯಲ್ಲಿ ಸಹ ಸುಮಾರು 16 ವರ್ಷದಿಂದ ರಮೇಶ್ ಬಾಬು ಅವರು ಕುಟುಂಬ ಸಮೇತ ವಾಸವಾಗಿದ್ದಾರೆ. 27ನೇ ತಾರೀಕು ತಿರುಪತಿಗೆ ಅಂತ ಹೇಳಿ ಕುಟುಂಬ ಸಮೇತ ತೆರಳಿರ್ತಾರೆ. ಇವರ ಮನೆಯಲ್ಲಿ 3 ತಿಂಗಳಿಂದ ರಾಜ್ ಮತ್ತೆ ದೀಪಾ ಅಂತ ಹೇಳಿ ನೇಪಾಳ ಮೂಲದ ಸೆಕ್ಯೂರಿಟಿ ಗಾರ್ಡ್ಗಳು ವಾಸವಾಗಿರ್ತಾರೆ. ತುಂಬಾ ನಂಬಿಕೆಯನ್ನ ಗಳಿಸಿರ್ತಾರೆ. ನಂಬಿಕೆ ಗಳಿಸಿದ ನಂತರ ಇವರು ಹೋಗೋದನ್ನೇ ಸಹ ಬಂಡವಾಳ ಮಾಡಿಕೊಂಡಂತಹ ಆರೋಪಿಗಳೇನಿದ್ದಾರೆ ಇತರರನ್ನ ಕರೆಸ್ಕೊಂಡು 4-5 ಮಂದಿ ಆರೋಪಿಗಳನ್ನ ಕರೆಸ್ಕೊಂಡು ಎಲ್ಲರೂ ಸಹ ಮನೆಯಲ್ಲಿದ್ದಂತಹ ಚಿನ್ನಾಭರಣ, 2 ಕೆಜಿ, 10 ಲಕ್ಷ ಹಣ ಸೇರಿದಂತೆ ಬೆಳ್ಳಿ ವಸ್ತುಗಳು ಬಟ್ಟೆ ಎಲ್ಲವನ್ನ ಕಿತ್ತಾಕಿ ಡೋರ್ಗಳನ್ನ ಒಡೆದು ಸಂಪೂರ್ಣವಾಗಿ ಮನೆಯನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಸದ್ಯ HAL ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರನ್ನ ನೀಡಲಾಗಿದೆ. 2 ಕೆಜಿ ಗೋಲ್ಡ್, 10 ಲಕ್ಷ ಹಣ ಸೇರಿದಂತೆ ಚಿನ್ನಾಭರಣ, ಒಡವೆ ಎಲ್ಲವೂ ಕಳ್ಳತನ ಆಗಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಆರೋಪಿಗಳಿಗಾಗಿ HAL ಪೊಲೀಸರು ಬಲೆ ಬೀಸಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನೇಪಾಳಿಗಳು ಏನ್ ಬರ್ತಾ ಇದ್ದಾರೆ ಅವರಿಂದ ಸಾಕಷ್ಟು ಕಳ್ಳತನ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಾದ್ಯಂತ ನೇಪಾಳ ಪ್ರಜೆಗಳೇನಿದ್ದಾರೆ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಹೀಗೆ ಪೊಲಿಟಿಷಿಯನ್ಗಳ ಮನೆ ಆಗಿರ್ಬೋದು, ಈ ರೀತಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೊಂತಾರೆ. ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಸೇರ್ಕೊಂಡು ನಂತರ ವಿಶ್ವಾಸ ಗಳಿಸ್ತಾರೆ, ನಂಬಿಕೆ ಗಳಿಸ್ತಾರೆ, ತುಂಬಾ ಚೆನ್ನಾಗಿ ಇರ್ತಾರೆ. ರಮೇಶ್ ಅವರ ಪುತ್ರ ಮಹೇಶ್ ಕೂಡ ಹೇಳ್ತಾ ಇದ್ರು, ತುಂಬಾ ವಿಶ್ವಾಸ ಗಳಿಸಿ ನಂತರ ಏಕಾಏಕಿ ಯಾರು ಮನೆಯಲ್ಲಿ ಇಲ್ದಾಗ ಎಲ್ಲವನ್ನ ಹೊಡೆದು ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಪೊಲೀಸರು ಕೂಡ ಎಚ್ಚರಿಕೆ ವಹಿಸಬೇಕಿದೆ. ಮತ್ತೆ ಜನಸಾಮಾನ್ಯರು ಸಹ ಜನರು ಯಾರು ಅವರನ್ನ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೇಮಿಸ್ಕೊಳ್ತಾರೆ ಅವರ ಪಾಸ್ಪೋರ್ಟ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇಂಥವೆಲ್ಲವನ್ನ ಸಹ ಪರಿಶೀಲನೆ ಮಾಡಬೇಕು. ಮತ್ತೆ ಅವರ ಐಡೆಂಟಿಟಿ ಕಾರ್ಡ್ಗಳನ್ನ ಇಟ್ಕೋಬೇಕು. ಮತ್ತೆ ಈ ರೀತಿ ಪದೇ ಪದೇ ಮರುಕಳಿಸ್ತಾ ಇದ್ರು ಸಹ ಪೊಲೀಸರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತೆ ಯಾವುದೇ ನೇಪಾಳಿಗಳನ್ನ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ನೇಮಿಸಿಕೊಳ್ಳೋ ಮುಂಚೆ ಪೊಲೀಸ್ ವೆರಿಫಿಕೇಶನ್ಗಳನ್ನ ಮಾಡಿಸ್ಬೇಕಾಗುತ್ತೆ. ಇದೆಲ್ಲವನ್ನ ಮಾಡಿಸಿದಾಗ ಮಾತ್ರ ಇಂತಹ ಕಳ್ಳತನ ಪ್ರಕರಣ, ದರೋಡೆ ಪ್ರಕರಣಗಳು ತಡೆಗಟ್ಟಬಹುದಿದೆ. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಯಾವುದೇ ಪಾಸ್ಪೋರ್ಟ್, ವೀಸಾ ಇಲ್ದಲೆ ನಮ್ಮ ಭಾರತ ದೇಶಕ್ಕೆ ನೇಪಾಳಿಗರು ಸಲೀಸಾಗಿ ಬರ್ತಾ ಇದ್ದಾರೆ. ಬಂದು ಈ ರೀತಿ ವಿಶ್ವಾಸ ಗಳಿಸಿ ಕೃತ್ಯ ಎಸಗಿ ಪರಾರಿ ಆಗ್ತಾ ಇದ್ದಾರೆ. ನಂತರ ಅವರನ್ನ ಹಿಡಿಯೋದು ನೇಪಾಳಕ್ಕೆ ತೆರಳಿದ್ರೆ ಅಲ್ಲಿ ಹಿಡಿದುಕೊಂಡು ಬರೋದು ಸಹ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಈ ರೀತಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಹಣ ಮತ್ತೆ ಲೇಟೆಸ್ಟ್ ಗನ್ ಕೂಡ ಕದ್ದು ಆರೋಪಿಗಳು ಪರಾರಿಯಾಗಿದ್ದಾರೆ. ದಂಪತಿಗಳಾಗಿರ್ತಕ್ಕಂಥ ರಾಜ್ ಮತ್ತೆ ದೀಪಾಗೋಸ್ಕರ ಮತ್ತೆ ಕೃತ್ಯ ಎಸಗಿರ್ತಕ್ಕಂಥ ಇತರ ಆರೋಪಿಗಳಿಗೆ HAL ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಬಲೆ ಬೀಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.